ಈ ಸರ್ಕಾರದಲ್ಲಿ ಒಳ ಮೀಸಲಾತಿ ತಾರತಮ್ಯಗಳು ನಮ್ಮ ಸರ್ಕಾರಗಳೇ ತಂದಿಟ್ಟಿದ್ದಾರೆ. ನಮಗೇನು ಮೊದಲಿನಿಂದ ಹಳೆ ಮೀಸಲಾತಿ ಏನಿತ್ತು ಅದು ತಾರತಮ್ಯ ಇಲ್ದಿರ, ನಾವು ಮೇಲು ಕೀಳು ಇಲ್ದಿರ, ಎಡ ಬಲ ಅಣ್ದಿರ ನಾವೆಲ್ಲ ಅಣ್ಣ ತಮ್ಮದ್ರ ಥರ ನಾವು ಹೋಗ್ತಾ ಇದ್ದೀವಿ. ಈ ಸರ್ಕಾರಗಳಿಗೆ ನಾವು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಬೇಕಾದ್ರೆ ನಮ್ಮ ದಲಿತರೇ ಮುಖ್ಯವಾಗಿ ನಮ್ಮ ದಲಿತರೇ ಇದಕ್ಕೆ ಕಾರಣವಾಗಿರ್ತೀವಿ. ಆದ್ದರಿಂದ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಗ್ಗಟ್ಟಾಗಿ ಏನು ಇವತ್ತು ಒಳ ಮೀಸಲಾತಿ ಜಾರಿಯಲ್ಲಿರ್ತದೆ ಅದನ್ನು ಕುಲಾನುಕುಷವಾಗಿ ತಿರ್ಗಾ ಮರು ಪರಿಶೀಲನೆ ಮಾಡಿ ಅದನ್ನು ತಾರತಮ್ಯ ಮಾಡ್ದಿರ ಮೊದಲು ಹಳೆ ಮೀಸಲಾತಿ ಏನಿತ್ತು ಅದನ್ನೇ ಜಾರಿಗೆ ತರಬೇಕು. ಏನು ಇನ್ನು ಮುಂದಿನ ದಿವಸಗಳಲ್ಲಿ ನಿಮ್ಮ ಸರ್ಕಾರ ಬರಬೇಕಂದ್ರೆ ಬನ್ನಿ, ನಿಮ್ಮ ಅಧಿಕಾರದಲ್ಲಿ ಯಾರ್ಯಾರು ಇದ್ದೀರಾ ಫಸ್ಟು ಬಂದು ಸರ್ವೇಕಲ್ ಮಾಡಿ ನೀವು ಬಡವರನ್ನ ಗುರುತಿಸಿ ನೋಡಿ. ಎಲ್ಲಿ ನೋಡಿ ಸರ್ಕಾರಿ ಜಮೀನುಗಳಿಗೆ ಇವತ್ತು ಬಂದೋಬಸ್ತ್ ಇಲ್ದಿಂದ ಆಗಿದೆ, ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ. ನೀವು ನೈಸ್ ಕಂಪ್ನಿಗೆ ಜಮೀನುಗಳು ಸರ್ಕಾರ ಜಮೀನು ಕೊಟ್ಟಿದ್ದೀರಲ್ಲ, ಆ ಜಮೀನು ಇವತ್ತು ಬೀದಿ ಪಾಲಾಗ್ತಾ ಇದೆ. ಅದನ್ನು ಯಾರು ಬೇಕಾದರೆ ಅವ್ರು ಕಬ್ಬಳಿಸ್ತಾ ಇದ್ದಾರೆ. ದಯವಿಟ್ಟು ಆ ರೀಚ್ ಜಮೀನುಗಳನ್ನ ವಾಪಸ್ ಪಡೆದುಕೊಂಡು ಆ ಜಮೀನುಗಳನ್ನ ಸರ್ಕಾರ ನಿಜವಾಗಲೂ ಅದನ್ನು ಕಾಪಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಜಮೀನುಗಳು ಬೀದಿ ಪಾಲಾಗೋಂಥ ಸಾಧ್ಯತೆಗಳು ಆಗ್ತಾ ಇದ್ದಾವೆ. ತಾವು ಬಡವರಿಗೆ ಏನು ಮನೆಗಳು ಕಟ್ಕೊಂಡಿದ್ದೀವಿ ಅವರಿಗೆ ನ್ಯಾಯವಾಗಿ ಕಾಯಂ ಹಕ್ಕುಪತ್ರ ಕೊಡಿ ಸ್ವಾಮಿ. ಯಾಕೆ ಸ್ವಾಮಿ ತಾತ್ಕಾಲಿಕ ಕೊಟ್ಟು ಬಡವ್ರನ್ನ ಆವಾಗ ಕತ್ತಿ ಹಾಕಿ ಕೊಯ್ತೀರಾ ಸ್ವಾಮಿ? ಒಂದೇ ಸತಿ ಕೊಟ್ಬಿಡಿ ವಿಷಯ, ಇಲ್ಲಾಂದರೆ ಒಂದೇ ಸತಿ ಒರಿಜಿನಲ್ ಹಕ್ಕುಪತ್ರ ಕೊಟ್ಬಿಡಿ. ಯಾಕೆ ಆವಾಗ ನರಳಿಸ್ತೀರಾ? ದಯವಿಟ್ಟು ಸ್ವಾಧೀನ ಪತ್ರ ಬೇಡ, ತಾತ್ಕಾಲಿಕ ಬೇಡ, ಒರಿಜಿನಲ್ ಪತ್ರ ಕಾಯಂ ಪತ್ರ ಕೊಡಿ ಸ್ವಾಮಿ. ಬೆಂಗಳೂರು ನಗರದಲ್ಲಿ 20-30 ಕೊಡೋದು ನೀವು, ಆ 20-30 ನರಳಿಸ್ತಾ ಇದ್ದೀರಲ್ಲ ಸ್ವಾಮಿ. ಏನು ಸ್ವಾಮಿ ಮಾಡಿದ್ದೀರ ನಾವು ಸಿದ್ದರಾಮಯ್ಯ ಸರ್ಕಾರವರೇ? ನಾನು ಹೇಳೋದಿಷ್ಟೇ, 94C ಸರ್ಕಾರನ ಬಿಟ್ಟಿದ್ದು ನೀವೇ ತಾನೇ ಬಿಟ್ಟಿದ್ದು. ಓದ್ CM ಅಲ್ಲಿ ನೀವೇ ತಾನೇ ಬಿಟ್ಟಿದ್ದು. ಅದನ್ನು ನಿಜವಾಗಲೂ ಬಂದು ಜಾರಿಗೆ ತನ್ನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಪತ್ರಗಳು ಕೊಡೋದು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ದೇವರಾಜ ಅರಸರ ಕಾಲದಿಂದನೂ, ಇಲ್ಲಿ ತನಕ ಟಿಪ್ಪು ಸುಲ್ತಾನ್ ಕಾಲದಿಂದನೂ ಕಾಂಗ್ರೆಸ್ ಸರ್ಕಾರದಲ್ಲಿ ಪತ್ರಗಳು ಕೊಡ್ತಾ ಇದ್ದೀರಾ. ಯಾಕೆ ಅರ್ಧರ್ಕಲ್ ಮಾಡ್ತಾ ಇದ್ದೀರಾ? ಯಾಕೆ ನರಳಿಸ್ತಾ ಇದ್ದೀರಾ? ನರಳಿಸಬೇಡಿ. ಹಕ್ಕುಪತ್ರ, ಒರಿಜಿನಲ್ ಹಕ್ಕುಪತ್ರ, ಕಾಯಂ ಹಕ್ಕುಪತ್ರ ಕೊಟ್ಟು ನಮಗೆ ರಕ್ಷಣೆ ನೀಡಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ನಿಲ್ಲಲ್ಲ ಇದು. ಸ್ನೇಹಿತರೆ, ಏನು ಬೆಂಗಳೂರು ಸುತ್ತಮುತ್ತಲೂ ಸರ್ಕಾರಿ ಭೂಮಿಗಳು ಇವತ್ತು ಉಳ್ಳವರ ಪಾಲಾಗ್ತಾ ಇವೆ. ಕನಿಷ್ಠ ಬಡವರು ಎಲ್ಲೋ ಒಂದು ಕಡೆ ಮನೆ ಕಟ್ಕೊಂಡಿದ್ದರೆ ಅವ್ರನ್ನ ಬೀದಿ ಪಾಲು ಮಾಡ್ತಾರೆ. ಆದರೆ ಯಾವುದೋ ದುಡ್ಡಿರೋರು ಮನೆ ಕಟ್ಕೊಂಡ್ರೆ ಅವ್ರನ್ನೇನೂ ಕೂಡ ಮಾಡಲ್ಲ ನಮ್ಮ ಸರ್ಕಾರ. ಅವರು ಕೋರ್ಟ್ಗೆ ಹೋಗ್ತಾರೆ, ಸಿವಿಲ್ ಕೋರ್ಟು, ಹೈಕೋರ್ಟು ಅಂತ. ಆದರೆ ಬಡವರನ್ನ ಏಕಾಏಕಿ ನಿರ್ದಾಕ್ಷಿಣ್ಯವಾಗಿ ಅಲ್ಲಿಂದ ಬೀದಿ ಪಾಲು ಮಾಡುವಂಥ ಕೆಲಸ ನಡೀತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ನೀವು ಬೆಂಗಳೂರು ದಕ್ಷಿಣ ತಾಲೂಕು ಚಿಕ್ಕಲ್ಲೂರು ಅಂತ ತಾವರೆಕೆರೆ ಹೋಬಳಿ ಸುಮಾರು 2024ರಲ್ಲಿ ಅಲ್ಲಿನ ಕೆಲವು ಭೂಮಾಫಿಯಾಗಳು ಅಂದರೆ ಉಳ್ಳವರು ಅಥವಾ ಕೆಲವು ಸಂಘಟನೆಯವರು ಏನು ಮಾಡಿದ್ರು ಅಂದರೆ 2 ಲಕ್ಷ 3 ಲಕ್ಷ ಒಂದೊಂದು ಸೈಟಿಗೆ ಅಂತ ತಗೊಂಡು ಸುಮಾರು 150 ಸೈಟ್ ಮಾಡಿ ವಿಂಗಡಣೆ ಮಾಡಿ 150 ಸೈಟನ್ನು ಮಾರಾಟ ಮಾಡಿ ಅವರೆಲ್ಲ ಮನೆ ಕಟ್ಕೊಂಡಿದ್ರು. ಅವರು ಇವತ್ತು ತಹಶೀಲ್ದಾರು 24ರಲ್ಲಿ ಡೆಮಾಲಿಷನ್ ಮಾಡಿ ಬೀದಿಗೆ ತಳೆದು. ಅದೇ ರೀತಿ CV ರಾಮನ್ ನಗರದು ಅಲ್ಲಿ ಏನಾಯಿತು, ಸ್ಲಮ್ಮಲ್ಲಿ ವಾಸ ಮಾಡ್ತಾ ಇದ್ದಂಥ ಜನ ಆಧಾರ್ ಕಾರ್ಡ್ ಇತ್ತು, ಎಲೆಕ್ಷನ್ ID ಕಾರ್ಡ್ ಇತ್ತು, ರೇಷನ್ ಕಾರ್ಡ್ ಇತ್ತು. 2021 ಜನವರಿ 20ನೇ ತಾರೀಕು ಅವ್ರನ್ನೆಲ್ಲ ಬೀದಿ ಪಾಲು ಮಾಡಿ 6 ವರ್ಷ ಆಯಿತು. ಇಲ್ಲಿ ತನಕನೂ ಕೂಡ ಜನ ರೋಡಲ್ಲಿ ಮಲಗಿದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಸ್ಲಮ್ ಬೋರ್ಡ್ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸ್ಲಮ್ ಬೋರ್ಡ್ ಮನೆಗಳಲ್ಲಿ ವಾಸ ಮಾಡ್ತಾ ಕಳೆದ ನವಂಬರ್ ತಿಂಗಳಲ್ಲಿ 2 ದಿನ 26ನೇ ತಾರೀಕು ಇದೇ ಫ್ರೀಡಮ್ ಪಾರ್ಕಲ್ಲಿ 2 ದಿನ ಮಲಗಿದ್ವು. 2ನೇ ದಿನಕ್ಕೆ ಮಳೆ ಬಂದಿದ್ದರಿಂದ ಸ್ವಲ್ಪ ಭಯ ಬಿದ್ದು ನಾವು ಇಲ್ಲಿಂದ ಹೋದ್ವು. ಇಲ್ಲಿ ತನಕನೂ ಕೂಡ ಅಲ್ಲಿ ವಾಸ ಮಾಡ್ತಾ ಇರುವಂಥ ಜನಕ್ಕೆ ಮನೆ ಕಳ್ಕೊಂಡು ಏನು ನಮ್ಮದೆಲ್ಲ ಒಂದು ಕಡೆ ಗುಡಿಸ್ಲಿತ್ತು, ಗುಡಿಸ್ಲು ಹೊಡೆದಾಕಿದ್ದಾರೆ. ನನಗೆ ಸ್ಲಮ್ ಬೋರ್ಡ್ ಮನೆಗಳಲ್ಲಿ ಮನೆ ಕೊಡಿ ಅಂತ ಕೇಳ್ತಾನೆ ಬಂದಿದ್ದೀವಿ. ಇಲ್ಲಿ ತನಕ ಮಿನಿಸ್ಟ್ರು ಕೊಟ್ಟಿಲ್ಲ ಇವೆಲ್ಲ ಕೂಡ. ಆಮೇಲೆ ಆ ಮನೆಗಳಲ್ಲಿ
ಮನೆಗಳು ಸ್ಲಂಬೋರ್ಡ್ ಮನೆಗಳು ಯಾವ ಥರ ಇವೆ ಅಂದರೆ ನೀರಿಲ್ಲ, ಚರಂಡಿಗಳು ತುಂಬಿ ತುಳುಕ್ತಾ ಇವೆ, ಗೂಂಡಾಗಳ ಕಾಟ, ಈ ಥರ ಭಯದ ನೆರಳಲ್ಲಿ ಬಡವರು ಬದುಕ್ತಾ ಇದ್ದಾರೆ. ಸರ್ಕಾರ ಇದೆಯೋ ಸತ್ತೋಗಿದೆಯೋ ಅನ್ನೋ ಭಯ ನಮ್ಮನ್ನು ಕಾಡ್ತಾ ಇದೆ. ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು. ಕನಿಷ್ಠ ಆ ಬಡವರಿಗೆ ಕನಿಷ್ಠ ಸಿಗಬೇಕಾದಂಥ ಸವಲತ್ತುಗಳು ನಾವೇನು ನಿಮ್ಮ ಪರ್ಸೆಂಟೇಜಲ್ಲಿ ನಾವು ಪಾಲು ಕೇಳ್ತಾ ಇಲ್ಲ. ಕನಿಷ್ಠ ನಾನು ಓಟ್ ಹಾಕಿ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದೇನೆ, ಅಧಿಕಾರಕ್ಕೆ ತಂದಿರುವಂಥ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ಕನಿಷ್ಠ ನಾನು ಇರೋ ಮನೆಗೆ ಹಕ್ಕುಪತ್ರ ಕೊಡಿ, ನನಗೆ ಕೊಟ್ಟಿರೋ ಹಕ್ಕುಪತ್ರ ಕ್ಯಾನ್ಸಲ್ ಮಾಡಿದ್ದಾರೆ, ಅದಕ್ಕೆ ಮತ್ತೆ ಮರುಜೀವ ಕೊಡಿ, ಮತ್ತು ಇನ್ನೆಲ್ಲೋ ಒಂದು ಕಡೆ ನಾನು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಕೊಂಡಿದ್ದೇನೆ ಹಕ್ಕುಪತ್ರ ಕೊಡಿ. ಈ ಥರದ ನಮ್ಮನ್ನು ಡೆಮಾಲಿಷನ್ ಮಾಡಿ ಬೀದಿಯಲ್ಲಿ ತಳ್ಳಿದ್ದಾರೆ. ನಮಗೆಲ್ಲಾದರೂ ಒಂದು ಬದಲಿ ವ್ಯವಸ್ಥೆ ಮಾಡಿ ಅಂತ ನಾವಿವತ್ತು ಕೇಳಕ್ಕೆ ಬಂದಿದ್ದೇವೆ. ಆ ನಿಟ್ಟಲ್ಲಿ ಸರ್ಕಾರ ಇತ್ತ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕು. ಅಲ್ಲಿ ತನಕ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಈ ಸಂದರ್ಭದಲ್ಲಿ ನಾನಂತೂ ಒತ್ತಾಯ ಮಾಡ್ತೇನೆ. ಮರಿಯಪ್ಪ ಜನಾಂದೋಲನ ಸಂಘಟನೆಯ ರಾಜ್ಯಾಧ್ಯಕ್ಷರು, ಭೀಮ ಸಂಘಟನೆಯ ಮತ್ತು ಭೂಮಿ ವಸತಿ ಹಕ್ಕು ವಂಚಿತರ ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.